ಕೌಸಿ ಮುಗಿಸ್ಕೊಂಬಂದ್ಬಿಡಪ್ಪ ಇವತ್ತೆ. ಮತ್ತೆ ಹಿಯರಿಂಗ್ ಅಂತ ಅನ್ನೋದು ಬೇಡ. ನನಗೇನು ಖುಷಿನಾ ಮತ್ತೆ ಹಿಯರಿಂಗಿಗೆ ಹೋಗೋಕ್ಕೆ? ಜಡ್ಜ್ ಹೇಗೆ ಹೇಳ್ತಾರೋ ಹಾಗೆ ಮುಗಿದೋಗುತ್ತಲ್ಲಪ್ಪ ಈ ಸರ್ತಿ. ಕೌಸಲ್ಯ, ಸೂರಜ್ ಮನೆ ಕಡೆಯವರು ಮದುವೆಗೆ ಅಂತ ಕೊಟ್ಟಿದ್ರಲ್ಲ ಒಡವೆಗಳು, ಅದನ್ನು ತಂದು ಸುಂದರ ಕೊಡು. ನನಗೆ ಯಾಕೆ? ಹೇಗೂ ಹೋಗ್ತೀಯಲ್ಲಪ್ಪ, ಸೂರಜ್ ಸಿಗ್ತಾರೆ, ಅವ್ರಿಗೆ ತಲುಪಿಸ್ಬಿಡು. ಏನಮ್ಮ ಇದು, ಈ ಒಡವೆಗಳನ್ನು ಹಾಕೊಂಡಿದ್ಯಾ? ಅದು ಸೂರಜ್ ಮನೆಯವ್ರದಲ್ವಾ? ಮೊದಲೇ ಮೂರ್ತಿ ಬೀಳ್ತಾ ಇದೆ, ಅದ್ರ ಮೇಲೆ ನಿನಗೆ ಯಾವ ಹಕ್ಕು ಇಲ್ಲ. ಎಲ್ಲ ತೆಗೆದು ಸುಂದರನ್ ಕೇಳ್ಕೊಡು, ಸೂರಜ್ ಕೊಡ್ತಾನ ಅವನು. ಮದುವೆ ಮುರ್ದಿದ್ದೆ ಆದ್ರೆ ಕೊಟ್ಟು ಬರ್ತೀನಿ, ಸರಿ ಹೋದ್ರೆ ತೊಟ್ಕೊಂಡು ಸೂರಜ್ ಮನೆ ಹೊಸಲು ತುಳಿತೀನಿ. ಅಂದ್ರೆ ಸುಂದ್ರನ್ ಜೊತೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಹೋಗಿ ಸೂರಜ್ ಜೊತೆ ಮಾತಾಡ್ತೀನಿ. ಏನಂತ? ಆಗಿದ್ದೆಲ್ಲ ಮರ್ತು ಮತ್ತೆ ಒಟ್ಟಿಗೆ ಬಾಳೋಣ ಅಂತ. ಅಲ್ವೇ, ಕಾರಣ ಇಲ್ಲದೆ ಅವರು ನಿನ್ನನ್ನ ದೂರ ಇಟ್ಟಿದ್ದಾರೆ. ಅಗತ್ಯ ಇಲ್ಲದೆ ಡೈವೋರ್ಸ್ಗೆ ಅಪ್ಲೈ ಮಾಡಿ ನೋಟಿಸ್ ಕಳಿಸಿದ್ದಾರೆ. ಅಂದ್ರೆ ಏನರ್ಥ? ಅವರಿಗೆ ನಿನ್ನ ಅವಶ್ಯಕತೆ ಇಲ್ಲ ಅಂತ. ಅಂಥದ್ರಲ್ಲಿ ನೀನ್ ಯಾಕೆ ಹೋಗಿ ಕೇಳ್ಕೋಬೇಕು ತಪ್ಪಾಯ್ತು ಅಂತ? ಬಿಡು, ಬೇಡ ಅಂದಿದ್ದಾರೆ, ಕೈ ತೊಳ್ಕೊಂಬಿಡು. ಇದೇನೆ ಕೌಸಿ ತಾಯಾಗಾಡೋ ಮಾತಾ ಇದು? ಮುರಿದು ಮಗಳ ಬದುಕು ಮತ್ತೆ ಬೆಸೆತಾ ಇದೆ ಅಂತ ಸಂತೋಷ ಪಡೋದು ಬಿಟ್ಟು ಹಾಳು ಮಾಡೋಕ್ ನೋಡ್ತಿದ್ಯಾ? ಹಾಳು ಮಾಡೋದು ಅಂದ್ರೇನು? ಅವ್ರು ಮಾಡಿದ್ದೆಲ್ಲ ಮರ್ತ ಹೋಯ್ತಾ ನಿಂಗೆ? ಯಾರಿಗೂ ಹೇಳ್ದೆ ಕೇಳ್ದೆ ದಡಾರ್ ಅಂತ ಊರ್ ಬಿಟ್ಟು ಹೋಗಿದ್ದಾರೆ. ಆಯ್ತಪ್ಪ, ನಮಗ್ ಮರ್ಯಾದೆ ಕೊಡೋದು ಬೇಡ, ಆದ್ರೆ ಹೆಂಡತಿ ಅಲ್ವೇನೋ ಇವಳು. ಇವಳಿಗಾದ್ರೂ ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು ತಾನೆ. ಈಗೇನಮ್ಮ, ನನ್ನ ಬದುಕು ಸರಿ ಹೋಗೋದು ನಿನಗಿಷ್ಟ ಇಲ್ವಾ? ಇಷ್ಟ ಇದೆ ಕಣೆ, ಆದ್ರೆ ನಿನಗಿರೋ ಆಸಕ್ತಿ ಅವ್ರಿಗಿರ್ಬೇಕಲ್ಲ, ಅದನ್ನ ಹೇಳ್ದೆ. ನೀವೇನ್ರಿ ನೀವು ಸುಮ್ಮನೆ ನಿಂತಿದ್ದೀರಾ? ಮಾತಾಡಿ. ನಿನ್ನ ಬದುಕು ಹಾಳಾಗಲಿ ಅಂತ ಅನ್ನೋ ಉದ್ದೇಶ ನಮಗಿಲ್ಲಮ್ಮ. ಚೆನ್ನಾಗಾದ್ರೆ ನಮಗೂ ಸಂತೋಷನೇ. ಆದರೆ ನೀನಲ್ಲಿ ಹೋಗಿ ಅವನು ಕೈ ಮುಗಿದು ಕೇಳಿಕೊಂಡು ಅವರದನ್ನು ಪರಿಗಣಿಸ್ತಾ ಇದ್ದೆ ಅಂತ ಶಂಕೆ. ತಲೆ ತಗ್ಗಿಸುವಂತ ಕೆಲಸ ನೀನೇನು ಮಾಡಿಲ್ಲ. ಒಪ್ಪಿ ನಡ್ಕೊಂಡ್ರೆ ಸರಿ, ಒಪ್ಪದೆ ಹೋದ್ರೆ ಒಪ್ಕೊಂಡ್ಬಿಟ್ರೆ? ಒಪ್ಕೊಂಡ್ರು ಬೇಡ. ಏನ್ ಹೇಳ್ತಿದ್ಯೇ? ಹೌದು ಕಣ, ಈ ಸಂಬಂಧ ಸರಿ ಹೋಗೋದು ನನಗಿಷ್ಟ ಇಲ್ಲ. ಯಾಕೆ? ಯಾಕೆ ಅಂದ್ರೆ ಬೇಡ ಅಷ್ಟೇ. ಮನಸ್ತಾಪ ಶುರುವಾಗಿದೆ ಕಣೋ ಇಬ್ಬರ ಮಧ್ಯೆ. ಈಗೇನೇ ಮಾಡಿದ್ರು ತೇಪೇನೆ, ಹೊಸ ಬಟ್ಟೆ ಆಗೋದಿಲ್ಲ. ಬದಲಿಗೆ ಹೊಸ ಸಂಬಂಧನೇ ಆಗ್ಲಿ. ಏನ್ ಮಾತಾಡ್ತಿದ್ಯಾ ಕೌಸಿ? ನಾನು ನಿಮ್ಮ ಭಾವನ ಒಪ್ಸಿದ್ದೀನಿ, ನಾನು ಒಪ್ಕೊಂಡಿದ್ದೀನಿ. ಧ್ರುವನ್ ಜೊತೆನೆ ಖುಷಿ ಮದುವೆ ಮಾಡೋಣ ಅಂತಿದ್ದೀವಿ. ಮಗಳು ತನ್ನ ಬದುಕನ್ನ ಸರಿ ಮಾಡ್ಕೋತೀನಿ ಅಂದ್ರು ಬೇಡ ಅಂತಿರೋ ಮೊದಲನೇ ತಾಯಿ ನೀನು ಕಣೆ. ನೋಡ ಸುಂದ್ರ, ಈಗ ಇವಳು ಸೂರಜ್ ಒಪ್ಕೋಬಹುದು ಅಂತ ಅಲ್ಲಿಗೆ ಹೋಗೋದು, ಅಲ್ಲವನು ಒಪ್ಕೊಳ್ದೇ ಇರೋದು.
ಇವಳು ಅವನನ್ನು ಹುಡ್ಕೊಂಡು ಹೋಗಿದ್ದಾನೆ ಅನ್ನೋ ವಿಷಯ ಧ್ರುವಂಗ್ ಗೊತ್ತಾಗೋದು, ಅವನ್ ಮದುವೆ ಬೇಡ ಅಂತ ಹೇಳೋದು, ಮತ್ತೆ ಇವಳು ಪರದಾಡೋದು. ಇದೆಲ್ಲ ಬೇಕಾ? ನೀನೇ ಹೇಳು. ಅದಕ್ಕೆ ಬದಲು ಧ್ರುವನ್ ಜೊತೆನೆ ಖುಷಿ ಮದುವೆ ಮಾಡೋದು ಉತ್ತಮ ಅಲ್ವೇನೋ? ಯೋಚನೆ ಮಾಡಬೇಡವೋ? ತಂದೆ ತಾಯಿಯಾಗಿ ಮಗಳ ಭವಿಷ್ಯದ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿನೇ ನಿರ್ಧಾರ ತಗೊಂಡಿದ್ದೀವಿ. ಅವಳ ಬದುಕನ್ನ ಹಾಳಾಗಕ್ಕೆ ಬಿಡೋದಿಲ್ಲ ನಾವು. ದಯವಿಟ್ಟು ಅವಳು ನೀನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಡ. ಹೇಗಾದ್ರೂ ಮಾಡಿ ಅವಳನ್ನ ಇಲ್ಲೇ ಬಿಟ್ಬಿಟ್ಟು ಹೋಗೋ ಸುಂದ್ರ. ಹಾ ಸರ್, ಸರ್ ನಾವು ಹೊರಟಿದ್ದೀವಿ, ಬರ್ತಾ ಇದ್ದೀವಿ. ಹೌದಾ? ಬೇಡ್ವಾ ಬರೋದವರು? ನಾನೊಬ್ಬ ಬಂದ್ರೆ ಸಾಕ? ಓಕೆ ಸರ್, ತಿಳಿಸ್ತೀನಿ. ಓಕೆ ಸರ್. ಖುಷಿ, ಕೋರ್ಟ್ ಹಿಯರಿಂಗ್ಗೆ ಸೂರಜ್ ಬರೋದು ಡೌಟ್ ಅಂತೆ. ಆರೋಗ್ಯದ ಸಮಸ್ಯೆಯಿಂದ ಅವ್ರು ಬರ್ತಿಲ್ವಂತೆ. ಈ ವಯಸ್ಸಲ್ಲಿ ಎಂಥ ಆರೋಗ್ಯದ ಸಮಸ್ಯೆ? ಇವಳಲ್ಲಿಗೆ ಹೋಗ್ತಿದ್ದಾಳಲ್ಲ, ಅದಕ್ಕೆ ಅವರು ಬರ್ತಾ ಇರಲ್ಲ ಅಷ್ಟೇ. ನಾನು ಒಡವೆ ಎಲ್ಲ ಬಿಚ್ಚಿಟ್ಟು ಸ್ಕೂಲ್ಗೆ ಹೋಗ್ತೀನಿ. ಎಲ್ಲ ಒಡವೆಗಳನ್ನೂ ಸೂರಜ್ಗೆ ತಲುಪಿಸ್ಬಿಡು. ತಪ್ಪು ಮಾಡ್ತಾ ಇದ್ದೀರಾ ನೀವಿಬ್ರು. ಪಾಪ ಆ ಹುಡುಗಿ ಸೂರಜ್ ಜೊತೆ ಮಾತಾಡ್ತೀನಿ ಅಂದ್ರೆ ತಡೆದು ಬಿಟ್ರಲ್ಲ. ನೀವೇನ್ ಭಾವ, ಅಕ್ಕ ಹೇಳಿದ್ದಕ್ಕೆಲ್ಲ ತಲೆ ದುಕ್ಕೊಂಡು ಅಸಹಾಯಕರಾಗ್ಬಿಟ್ಟಿದೀವಿ ಕಣೋ. ಮಗಳ ಭವಿಷ್ಯ ಒಂದೇ ಕಾಣ್ತಾ ಇರೋದು. ನಾವು ಮಾಡ್ತಿರೋ ತಪ್ಪಲ್ಲ. ಖಂಡಿತವಾಗಲೂ ನಾವು ಅವಳಿಗೆ ಒಂದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು. ಆದರೆ ಸೂರಜ್ ನಿರಾಕರಿಸ್ಬಿಟ್ಟು ಇವಳು ವೈರಾಗ್ಯದಲ್ಲಿ ಮುಳುಗಿ ತನಗೆ ಮದುವೆನೇ ಬೇಡ ಅಂತ ಕೂತ್ಬಿಟ್ರಿ ಅಂತ ಭಯ ಆವರಿಸ್ಕೊಂಡ್ಬಿಡ್ತು. ಅದಕ್ಕೆ ಧ್ರುವನ್ ಜೊತೆಗೆ ಆಗಲಿ ಏನ್ರಿ. ಎಷ್ಟು ದಿವಸ ಆಗಿರ್ತಿದ್ಲು ಬಾಬಾ? 6 ತಿಂಗಳು, ವರ್ಷ, 2 ವರ್ಷ. ಆಮೇಲೆ ಅವಳು ಮನಸ್ಸು ತಿಳಿ ಆಗಿರೋದು, ಮದುವೆಗೆ ಒಪ್ಪಿರೋಳು. ಅಷ್ಟರೊಳಗೆ ಧ್ರುವ ಹೊರಟೋಗಿರ್ತಾನೆ ಅಮೇರಿಕಾಗೆ. ಏನ್ ಧ್ರುವ ಒಬ್ಬನೇ ಜಗತ್ನಲ್ಲಿರೋ ಗಂಡು? ಬೇರೆ ಹುಡುಗರು ಸಿಗಲ್ವಾ? ಇಲ್ಲ ಅಂತನ್ನೋ ಮಾತೇ ಅಲ್ಲ. ಮತ್ತೆ ಹುಡುಗನ ಹುಡುಕ್ಬೇಕು. ಆ ಹುಡುಗ ಇವಳಿಗೆ ಒಪ್ಪಿಗೆ ಆಗ್ಬೇಕು, ಹೊಂದ್ಕೋಬೇಕು. ಮತ್ತೆ ಅದು ಸರಿ ಹೋಗಿಲ್ಲ ಅಂದ್ರೆ ತಂದೆ ತಾಯಿಯಾಗಿ ನಾವು ನೋಡಿ ಮಾಡಿದ ಮದುವೆನೇ ಸರಿ ಹೋಗಿಲ್ಲ. ಕಡೆ ಪಕ್ಷ ಒಂದು ಕಾಲದಲ್ಲಿ ಪರಸ್ಪರ ಪ್ರೀತಿಸೋರು ಒಟ್ಟಿಗೆ ಬದುಕೋ ಹಾಗಾಗ್ಲಿ ಅಂತ ಅನ್ನೋ ಒಂದು ಆಶಾಭಾವ. ಅದಕ್ಕೆ ಹೀಗೆ ಮಾಡಿದ್ವಿ. 1000 ತರ್ಕ ಹೇಳ್ಬೋದು ಭಾವ ನೀವು, ಆದ್ರೆ ನನಗಿದ್ ಸರಿ ಕಾಣ್ತಿಲ್ಲ. ಖುಷಿಗಾದ್ರೂ ಹೇಳಿದ್ಯೇನೆ ಧ್ರುವನ್ ಜೊತೆ ಮದುವೆ ಮಾಡಕ್ ಹೊರಟಿರೋದನ್ನ? ಮೊದಲು ರುಕ್ಮಿಣಿಯವ್ರ ಹತ್ರ ಮಾತಾಡಿ ಆಮೇಲೆ ಹೇಳೋಣ ಅನ್ಕೊಂಡಿದೀವಿ. ಮತ್ತೆ ಇಬ್ರು ತಪ್ಪು ಮಾಡ್ತಾ ಇದ್ದೀರಾ. ರುಕ್ಮಿಣಿಯವ್ರು ಒಪ್ಪದ ಮೇಲೆ ಖುಷಿ ಆಗಲ್ಲ ಅಂದ್ರೆ ಏನ್ ಮಾಡ್ತೀರಾ? ಒಂದು ನಂಬಿಕೆ ಕಣೋ, ಅವಳು ಒಪ್ಕೊಳ್ತಾಳೆ ಅಂತ. ಅಕಸ್ಮಾತ್ ಅವಳು ಏನಾದ್ರೂ ಒಪ್ಕೊಳ್ದೆ ಹೋದ್ರೆ ಅವಳನ್ನು ಒಪ್ಸೋ ಜವಾಬ್ದಾರಿ ನಿಂದು. ಬೇಡಪ್ಪ, ಬೇಡವೇ ಬೇಡ. ನನ್ಗೆ ಈ ಸಹವಾಸವೇ ಬೇಡ. ಎಲ್ಲ ಗೋಜಲಾಗೋಗಿದೆ, ನನ್ನನ್ನ ಬಿಟ್ಬಿಡಿ. ಮಾತಾಡ್ಲೇನೆ ಸೂರಜ್ ಹತ್ರ ಖುಷಿ ಒಂದ್ಸಲ. ಎದ್ ನಡೀರಿ, ರುಕ್ಮಿಣಿಯವ್ರ ಹತ್ರ ಹೋಗಿ ಮಾತಾಡೋಣ.
ಎಲ್ಲೋ ಹೊರಟಿದ್ದೀರೇನೋ? ನಿಮ್ಮನೆ ಕಡೆಗೆ ಹೊರಟಿದ್ವಿ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಅದೇನೋ ನಮ್ಮನೆ ಕಡೆ? ರುಕ್ಮಿಣಿಯವ್ರ ಹತ್ರ ಒಂದು ವಿಷಯ ಮಾತಾಡೋದಿತ್ತು. ಧ್ರುವನ್ ಬಗ್ಗೆನಾ? ಹೌದು. ಯಾಕೆ ಅವನೇನಾದ್ರೂ ಮತ್ತೆ ಖುಷಿ ಹಿಂದೆ ಬಿದ್ದಿದ್ದಾನ? ಅದಲ್ಲ, ಬೇರೆ ವಿಷಯ. ನೋಡಿ ಕೌಸಲ್ಯ ಅವರೇ, ನಮ್ಮ ಕಡೆಯಿಂದ ಕೆಲವು ತಪ್ಪುಗಳಾಗಿರಬಹುದು. ಅದು ರುಕ್ಮಿಣಿ ಅಕ್ಕನೇ ಮಾಡಿರಬಹುದು ಅಥವಾ ಧ್ರುವನೇ ಮಾಡಿರಬಹುದು. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸೋದು ಸರಿಯಲ್ಲ ಅನ್ಸುತ್ತೆ. ನಾನು ರುಕ್ಮಿಣಿಯವ್ರ ಹತ್ರ ಅದೇ ವಿಷಯನ ಮಾತಾಡೋಣ ಅಂತ ಇದ್ದೀನಿ. ಮಗಳ ಮದುವೆ ಆಗೋದಾದ್ರೆ ಆಗ್ಲಿ ಅಂತ ಅನ್ಕೊಂಡು ನಾನು ನಿಮ್ ಜೊತೆ ಕೈ ಜೋಡಿಸಿ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದೆ. ಅದರಿಂದ ರುಕ್ಮಿಣಿಯವ್ರ ಬೇಸರ ಆಗಿದ್ರೆ ಒಂದು 4 ಮಾತಾಡಿ ಮನ್ಸಲ್ಲಿರೋ ಬೇಸರನ ಕಳ್ಕೊಳ್ಳಿ, ಅದನ್ನೇ ಮುಂದುವರ್ಸೋದು ಬೇಡ ಅಂತ. ಅಕ್ಕ ಆಗಿರೋದನ್ನೆಲ್ಲ ಮರ್ತು ಬಿಟ್ಟಿದ್ದಾರೆ. ನಾವು ಯಾವುದನ್ನು ಮನ್ಸಲ್ಲಿ ಇಟ್ಕೊಂಡಿಲ್ಲ. ಈಗ ನಾನು ಬಂದಿರೋದು ಒಂದು ಮುಖ್ಯವಾದ ವಿಷಯ ಮಾತಾಡೋದಕ್ಕೆ. ನಾವು ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ರುಕ್ಮಿಣಿಯವ್ರ ಹತ್ರ ಹೊರಟಿದ್ವಿ. ಏನು ಅಂತ ಕೇಳಬಹುದಾ? ಖುಷಿ ಮದುವೆ ವಿಷಯ. ಏನಾಯ್ತು? ಸೂರಜ್ ಮತ್ತೆ ಅವಳ ಜೊತೆ ಸಂಸಾರ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ನಾ? ಇಲ್ಲ, ಆ ಮದುವೆ ಮುರಿದು ಬಿದ್ದ ಹಾಗೆ. ಮತ್ತೆ ಬೇರೆ ಹುಡುಗನ ಏನಾದ್ರು ನೋಡಿದ್ದೀರಾ? ಅಥವಾ ಧ್ರುವ ಖುಷಿ ಹಿಂದೆ ಬೀಳೋದು ಬೇಡ ಅಂತ ಹೇಳಕ್ ಹೊರಟಿದ್ದೀರಾ? ಅದಲ್ಲ, ನೀವೇನು ಮುಖ್ಯವಾದ ವಿಷಯ ಅಂದ್ರಲ್ಲ, ಹೇಳಿ. ರುಕ್ಮಿಣಿ ಅಕ್ಕ ತುಂಬಾ ಬದಲಾಗಿದ್ದಾರೆ. ಧ್ರುವ ಅಂತೂ ಖುಷಿನ್ ಬಿಟ್ಟು ನಾನು ಬೇರೆ ಹುಡುಗಿನ ಮದುವೆ ಆಗಲ್ಲ, ಬೇಕಾದ್ರೆ ಬ್ರಹ್ಮಚಾರಿಯಾಗೆ ಉಳಿದ್ಬಿಡ್ತೀನಿ ಅಂತಿದ್ದಾನೆ. ಅದಕ್ಕೆ ಇನ್ನು ಅವನ್ನ ತಡೆದು ಪ್ರಯೋಜನ ಇಲ್ಲ ಅಂತ ಅಕ್ಕಂಗೆ ಗೊತ್ತಾಗಿ ಧ್ರುವನ್ ಮದುವೆ ಮಾಡಕ್ ಮುಂದಾಗಿದ್ದಾರೆ. ನೀವು ಒಪ್ಪಿಗೆ ಕೊಟ್ರೆ ಧ್ರುವನ್ ಜೊತೆ ಖುಷಿ ಮದುವೆ ಮಾಡಬಹುದು. ಏನು ನಿಮ್ಮ ನಿರ್ಧಾರ? ನಾವು ಅದೇ ವಿಷಯ ಮಾತಾಡಕ್ಕೆ ಅಂತ ನಿಮ್ಮನೆಗೆ ಹೊರಟಿದ್ವಿ. ನಿಮ್ಮ ಮನೆಯವ್ರ ಒಪ್ಪಿಗೆ ಇದ್ರೆ ಖುಷಿ ಇದ್ರು ಒಂದು ಮದುವೆ ಮಾಡೋಣವಾ ಅಂತ ಕೇಳೋಕೆ. ಅಲ್ಲಿಗೆ ಇಬ್ಬರು ಮನೆಯವರೆಗೂ ಒಪ್ಪಿಗೆ ಇದೆ ಅಂತಾಯ್ತು. ಮುಗಿಸ್ಬಿಡೋಣ, ಅವರಿಬ್ಬರು ಮದುವೆ ಮಾಡಿ. ಏನಂದ್ರು? ನಾವಲ್ಲಿಗೆ ಹೋಗದೆ ಇದ್ರು ಅವರೇ ಇಲ್ಲಿಗೆ ಬರ್ಬೇಕು ಅಂತಿದ್ರಂತೆ. ಅಂದ್ರೆ ಆಗ್ಲೇ ನಿರ್ಧಾರ ಮಾಡಾಗಿದೆ, ಖುಷಿನ ಧ್ರುವಂಗೆ ಕೊಡ್ಬೇಕು ಅಂತ. ಹೌದಾ? ಖುಷಿ ಜೊತೆ ಸಂಸಾರ ಮಾಡೋದಕ್ಕೆ ಸೂರಜ್ ಒಪ್ಲಿಲ್ವಂತ? ಅವಳು ಬೆಂಗಳೂರಿಗೆ ಹೋಗಿದ್ರೆ ತಾನೆ. ಯಾಕೆ ಹೋಗ್ಲಿಲ್ಲ? ಕೌಸಲ್ಯ ಅವ್ರಿಗೆ ಮೊದ್ಲಿಂದಲೂ ಖುಷಿ ಸೂರಜ್ ಜೊತೆಗಿಂತ ಧ್ರುವನ್ ಜೊತೆನೆ ಸೆಟ್ಲ್ ಆದ್ರೆ ಒಳ್ಳೇದು ಅಂತ ಆಸೆ ಇತ್ತಂತೆ. ಅದಕ್ಕೆ ಏನೋ ಒಂದ್ ನೆಪ ಮಾಡಿ ಅವಳು ಬೆಂಗಳೂರಿಗೆ ಹೋಗೋದನ್ನ ತಪ್ಪಿಸ್ಬಿಟ್ಟಿದ್ದಾರೆ. ಒಳ್ಳೇದಾಯ್ತು ಬಿಡೆ. ಡೈವರ್ಸ್ ಆಗ್ದಲ್ಲ ಈ ಮದ್ವೆ ಮಾಡೋದ್ ಬೇಡ ಕಣೆ. ನಾಳೆ ಏನೇನ್ ತೊಂದರೆ ಬರುತ್ತೋ ಏನೋ ಅನ್ಭವಿಸೋರು ಯಾರು? ನಾನು ಹೇಳೋದು ಸ್ವಲ್ಪ ಕೇಳ್ತ್ಯಾ? ಆತರ ಯಾಕೆ? ಡಿವೋರ್ಸ್ ಹಿಯರಿಂಗ್ಗೆ ಸುಂದರ ಬೆಂಗಳೂರಿಗೆ ಹೋಗಿದ್ದಾನೆ, ಅದ್ರ ಪಾಡಿಗೆ ನಡೆಯುತ್ತೆ. ಸರಿ, ಹಾಗಾದ್ರೆ ಮದ್ವೆ ಯಾವಾಗ ಇಟ್ಕೊಳ್ಳೋಣ ಅಂದ್ರು?
ನಾವ್ ಯಾವಾಗ ಹೇಳ್ತೀವೋ ಅವಾಗ. ಹೌದಾ? ಸೋಮವಾರ ದಿನ ತುಂಬಾ ಚೆನ್ನಾಗಿದೆ, ಅವತ್ತೇ ಮದ್ವೆ ಮಾಡ್ಬಿಡೋಣ, ಏನಂತೀಯ? ಅಷ್ಟರಲ್ಲಿ ಛತ್ರ, ಅಡಿಗೆಯವರು, ವಾಲಕದವರು, ಪುರೋಹಿತರು ಇವ್ರನ್ನೆಲ್ಲ ಬುಕ್ ಮಾಡ್ಬಿಡಕ್ಕಾಗತ್ತಾ? ನಾನೊಂದು ಐಡಿಯಾ ಕೊಡ್ಲಾ? ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದ್ವೆ ಮಾಡ್ಬಿಡೋಣ, ಇದು ತಾನೇ ನಿನ್ನ ಐಡಿಯಾ? ಆಗಲ್ಲ ಕಣೆ. ಅಬ್ಬಬ್ಬಬ್ಬಬ್ಬ, ಮಗನ್ ಮದ್ವೆ ಗೊತ್ತಾಗ್ತಿದ್ದ ಹಾಗೆ ಬೀಗ್ತಿ ಬಿಂಕ ಬಿಗುಮಾನ ಎಲ್ಲ ಬಂದ್ಬಿಟ್ಟಿದೆ. ದೇವಸ್ಥಾನದಲ್ಲಿ ಮದ್ವೆ ಬೇಡ ಅಷ್ಟೇ. ನಾನು ಹೇಳೋದನ್ನ ಕೇಳೋ ಹಾಗಿದ್ರೆ ಹೇಳ್ತೀನಿ. ಹೇಳು, ಪೂರ್ತಿ ಮಾತಾಡೋವರೆಗೂ ಅಡ್ಬಾಯ್ ಹಾಕೋಂಗಿಲ್ಲ. ಸರಿ, ಅದೇನು ಅಂತ ಹೇಳು. ಈಗ ನಮಗ ತುರ್ತಿರೋದ್ರಿಂದ ದೇವಸ್ಥಾನದಲ್ಲಿ ಮದುವೆ ಮಾಡಿ. ಆಗಲ್ಲ ಕಣೆ. ನಾನು ಹೇಳೋದ್ ಸ್ವಲ್ಪ ಕೇಳಿಸ್ಕೊಳ್ಳಿ. ದೇವಸ್ಥಾನದಲ್ಲಿ ಮದುವೆ ಮಾಡಿ ಮಾರನೇ ದಿನ ರಿಸೆಪ್ಷನ್ ಗ್ರ್ಯಾಂಡ್ ಆಗಿ ಇಟ್ಕೊಳ್ಳೋಣ. ಬೆಳಗ್ಗೆ ಗಂಡು ಹೆಣ್ಣಿನ ಕೈಲಿ ಸತ್ಯನಾರಾಯಣ ಪೂಜೆ ಮಾಡಿಸಿ ಸಂಜೆ ರಿಸೆಪ್ಷನ್. ಬೇಕಿದ್ರೆ ಆರ್ಕೆಸ್ಟ್ರಾ ಇಡ್ಲೇಬೇಕು ಅಂತಾನು ಹೇಳೋಣ. ಹೇಗಿದ್ರು ಮದ್ವೆ ಖರ್ಚು ಉಳಿಸ್ತಾ ಇದೀವಲ್ಲ, ಏನೋ ಆಗ್ಬೋದಾ? ನಿನ್ನ ಐಡಿಯಾನು ತುಂಬಾ ಚೆನ್ನಾಗಿದೆ ಕಣೆ, ಆದ್ರೆ ಇನ್ನೇನು ತಕರಾರು ತೆಗಿಬೇಡಿ, ನೀವು ಒಪ್ಕೊಂಡಾಗಿದೆ. ಚಿಕ್ಕಿ, ಒಂದು ನಿಮಿಷ ಬನ್ನಿ, ನಾನು ನಿಮ್ಮ ಹತ್ರ ಮಾತಾಡಬೇಕು. ಸುಂದ್ರ ಬಂದ ಬೆಂಗಳೂರಿಂದ? ಮುಗಿತಾ ಸ್ಕೂಲು? ಇನ್ನೂ ಬಂದಿಲ್ಲ. ಕೈಕಲ್ ತೊಳ್ಕೊಂಬರೆ, ತಿಂಡಿ ಕೊಡ್ತೀನಿ. ಬೇಡ, ನಂಗೊಂಚೂರು ಕಾಫಿ ಕೊಡು. ಮಾತಾಡ್ಬಿಡಿ. ನೀನೇ ಮಾತಾಡೋ. ಅಯ್ಯೋ, ನಾನ್ ಮಾತಾಡಿದ್ರೆ ಗುರ್ರ ಅಂತಾಳೆ, ನೀವಾದ್ರೆ ಹೇಗ್ ಬೇಕೋ ಹಾಗೆ ಮಾತಾಡ್ತೀರಾ. ತಲೆನೋವೆಲ್ಲ ನನ್ನ ತಲೆಗೆ ಕಟ್ಟು. ಮಗಳ ಮದ್ವೆ ತಲೆನೋವ ನಿಮ್ಗೆ? ಕಾಫಿ ತಗೊಂಬ. ಇವತ್ತಿಗೆ ನಿನ್ನ ಬದುಕಿನ ಒಂದು ಅಧ್ಯಾಯ ಮುಗಿದ ಹಾಗೆ. ಎಷ್ಟು ಆಸೆ ಇಟ್ಕೊಂಡಿದ್ದೆ, ಸೂರತ್ ಸಿಗ್ತಾರೆ, ಅವ್ರ ಜೊತೆ ಮಾತಾಡ್ಬೋದು, ಎಲ್ಲ ಸರಿ ಹೋಗುತ್ತೆ ಅಂತ. ಅಂದ್ಕೊಂಡ ಹಾಗೆ ಎಲ್ಲಿ ನಡೆಯುತ್ತೆ ಬದುಕು, ಅದ್ರ ತಿರುವು ಅದು ಪಡ್ಕೋತಾನೆ ಇರುತ್ತೆ. ನಾವು ತಯಾರಿರ್ಬೇಕು ಅಷ್ಟೇ. ಒಂದು ಅವಕಾಶ ಮಾಡ್ಕೊಡ್ಬೋದಾಗಿತ್ತಲ್ವಾ ಸೂರಜ್? ನೆನಪುಗಳು ಶಾಪ, ಮರವು ವರ. ಮರಿಬೇಕು ಆಗಿದ್ದನ್ನ ಮುನ್ನಡಿತಾ ಇರಬೇಕು. ಮಾಯದ ಗಾಯಗಳು ಕೆಲವು ಬದುಕಿನಲ್ಲಿ, ಅದರಲ್ಲಿ ಇದು ಒಂದು. ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಎಲ್ಲರ ಬದುಕಿನಲ್ಲೂ ಆಘಾತಗಳು, ಅವಘಡಗಳು ನಡೀತಾನೆ ಇರುತ್ತೆ. ಅದನ್ನ ನೆನಪಿಸ್ಕೋತಾ ಅಲ್ಲೇ ಕೂತ್ಕೋಬಾರ್ದು. ಕೆಲಸ ಕ್ರಿಯಾತ್ಮಕವಾಗಿರೋದಕ್ಕೆ ಸಹಕರಿಸುತ್ತೆ. ಅದು ಕೆಲಸ ಮುಗಿಸಿ ಮನೆಗೆ ಬಂದಾಗ, ತನ್ನವರು ತನ್ನವರು ಯಾರು ಇಲ್ಲದಾಗ ಒಂಟಿತನ ಕಾಡುತ್ತೆ. ನನಗೆ ನೀವಿದ್ದೀರಲ್ಲ,
ಇನ್ನೆಷ್ಟು ದಿವಸ? 64 ನಿಮ್ಮಪ್ಪನಿಗೆ. ಮೊದಲೇ ತುಂಬಾ ನೊಂದಿದ್ದೀನಿ ನಾನು. ಹೋಗೋ ಮಾತಾಡಿ ಇನ್ನೂ ನೋಯಿಸ್ಬೇಡ. ಹಾರದೆ ಹೋಗ್ಲು ಸತ್ಯನೇ ಹೌದಲ್ವಾ? ನಾವಿರೋ ತನಕ ಏನೋ ಸರಿ, ಆದರೆ ನಾವು ಹೋದ ಮೇಲೆ ಮಗಳು ಬದುಕು ಹೇಗೋ ಅಂತ ಯೋಚನೆ ಕಾಡಲ್ವಾ? ಈಗ ನೀವೇನ್ ಹೇಳ್ಬೇಕು ಅಂತಿದ್ದೀರಾ? ನಿನಗೆ ಇನ್ನೊಂದು ಮದುವೆ ಮಾಡೋಣ ಅಂತ ನೀನು ಹೇಳ್ಬೋದು. ನಾನು ಒಂಟಿಯಾಗೇ ಇರ್ತೀನಿ, ನನಗೆ ಯಾರು ಹಂಗೂ ಬೇಡ ಅಂತ. ಒಂಟಿಯಾಗಿ ಇದ್ದು ಯಶಸ್ವಿಯಾದವ್ರ ಸಂಖ್ಯೆ ಬಹಳನೇ ಇದೆ. ಆದರೆ ಹಾಗೆ ಒಂಟಿಯಾಗಿರೋರು ವಯಸ್ಸಾದ್ಮೇಲೆ ತುಂಬಾ ಪರಿತಪಿಸ್ತಾರೆ, ಯಾರಿಗೋಸ್ಕರ ಬದುಕದೆ ಇಷ್ಟು ದಿವಸ ಅಂತ. ನಿನ್ನ ಬದುಕು ಹಾಗಾಗದೇ ಇರಲಿ ಅಂತ ನಾವು ಈ ನಿರ್ಧಾರ ಮಾಡಿದ್ದೀವಿ. ಹುಡುಗ ಬೇರೆ ಯಾರು ಅಲ್ಲ, ಧ್ರುವ.